बाबा साहेब अम्बेडकर जी की, कित्तूर चन्नम्मा की, शिवाजी महाराज जी की, सेवालाल महाराज जी की, कनकदास जी की, जय श्री राम। ಹಿಂದೂ ಸಂಸ್ಕೃತಿ ಸಂರಕ್ಷಣೆಗೆ ಸಮಾಜ ಒಗ್ಗಟ್ಟಾಗಬೇಕು. ಗೋಪಾಲ್ಜಿ ನಾಗರಕಟ್ಟೆ. ಹುಲ್ಸೂರಿನಲ್ಲಿ ಹಿಂದೂ ಸಮ್ಮೇಳನ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಗೋಪಾಲ್ಜಿ ನಾಗರಕಟ್ಟೆರವರ ಅಭಿಮತ. ಹಿಂದೂ ಧರ್ಮದ ರಕ್ಷಣೆ ಪ್ರತಿಯೊಬ್ಬ ಹಿಂದುವಿನ ಜವಾಬ್ದಾರಿಯಾಗಿದೆ. ಭಾರತವನ್ನು ಒಳಗಿನಿಂದಲೂ ಹೊರಗಿನಿಂದಲೂ ರಕ್ಷಿಸುವ ಹೊಣೆ ಎಲ್ಲ ಹಿಂದೂಗಳ ಮೇಲಿದೆ. ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರಗಳನ್ನು ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಕಾರ್ಯದರ್ಶಿ ಗೋಪಾಲ್ಜಿ ನಾಗರಕಟ್ಟೆ ಹೇಳಿದರು. ಪಟ್ಟಣದಲ್ಲಿ ಹಿಂದೂ ಆಚರಣಾ ಸಮಿತಿಯ ಸಹಯೋಗದಲ್ಲಿ ಮಂಗಳವಾರ ಸಂಜೆ ನಡೆದ ಹಿಂದೂ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿದ್ದು ಅದರ ಸಂರಕ್ಷಣೆಯಲ್ಲಿ ತಾಯಂದಿರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಹಿಂದೂ ಅಂದರೆ ತಾಯಿಯನ್ನು ಪ್ರೀತಿಸುವುದು ಹಾಗೂ ಗೌರವಿಸುವುದೇ ಧರ್ಮದ ಮೂಲ ಮೌಲ್ಯ ಎಂದು ಹೇಳಿದರು. ಭಾರತ ರಾಮರಾಜ್ಯವಾಗಬೇಕೆಂಬುದು ಪ್ರತಿಯೊಬ್ಬ ಭಾರತೀಯನ ಕನಸಾಗಿದ್ದು, ರಾಮನ ಆಡಳಿತದಂತೆ ಸಮೃದ್ಧ ಭಾರತ, ಸಮೃದ್ಧಶಾಲಿ ಭಾರತ ಹಾಗೂ ಸುಸಂಸ್ಕೃತ ಭಾರತ ನಿರ್ಮಾಣವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮ ಹಾಗೂ ಸಮಾಜದ ಮೇಲೆ ದಾಳಿಗಳು ಹೆಚ್ಚಾಗುತ್ತಿದ್ದು, ಇದೇ ಸ್ಥಿತಿ ಮುಂದುವರೆದರೆ ಭವಿಷ್ಯದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವ ಅಪಾಯವಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಲವ್ ಜಿಹಾದ್ ಸೇರಿದಂತೆ ವಿವಿಧ ಮಾರ್ಗಗಳಿಂದ ಹಿಂದೂ ಸಮಾಜವನ್ನು ವಿಭಜಿಸುವ ಷಡ್ಯಂತ್ರಗಳು ನಡೆಯುತ್ತಿದ್ದು, ಇದಕ್ಕೆ ಪ್ರತಿಯಾಗಿ ಹಿಂದೂ ಸಮಾಜ ಜಾಗೃತರಾಗಿ ಒಗ್ಗಟ್ಟಾಗಿ ನಿಲ್ಲಬೇಕು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧುಗಳು ಎಂಬ ಭಾವನೆ ಬೆಳೆಸಬೇಕೆಂದು ಕರೆ ನೀಡಿದರು. ಒಂದೊಂದು ಕಾಲದಲ್ಲಿ ಹಿಂದೂಗಳನ್ನು ಹೇಡಿಗಳೆಂದು ಕರೆಯಲಾಗುತ್ತಿತ್ತು. ಆದರೆ ಇಂದು ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಲಿಷ್ಠವಾಗಿ ಮೂಡಿಬರುತ್ತಿದೆ. ಹಿಂದೂ ಧರ್ಮ ಯಾರ ಹೆಸರಿಗೂ ಹೋಗುವುದಿಲ್ಲ, ಆದರೆ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದರೆ ಮೌನವಾಗಿರುವುದಿಲ್ಲ ಎಂಬುದೇ ಅದರ ಶಕ್ತಿ ಎಂದು ಹೇಳಿದರು. ಜನಸಂಖ್ಯೆ ನಿಯಂತ್ರಣದ ವಿಷಯದಲ್ಲಿ ದೇಶಾದ್ಯಂತ ಒಂದೇ ಕಾನೂನು ಜಾರಿಯಾಗುವವರೆಗೆ ಹಿಂದೂಗಳ ಜನಸಂಖ್ಯೆ ನಿಯಂತ್ರಣ ಸಾಧನಗಳನ್ನು ಅನುಸರಿಸಬಾರದೆಂದು ಅಭಿಪ್ರಾಯಪಟ್ಟ ಅವರು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಮಾತನಾಡಿ, ಯೋಗ ಭೂಮಿ ಭಾರತದಲ್ಲಿ ಹಿಂದೂ ಧರ್ಮದ ಆಚರಣೆ ಅನಾದಿ ಕಾಲದಿಂದ ನಡೆದು ಬಂದಿದೆ. ನಮ್ಮ ಆಚರಣೆ ಪದ್ಧತಿಗಳನ್ನು ಗೌರವದಿಂದ ಪಾಲಿಸಿ ಕೀಳರಿಮೆ ತ್ಯಜಿಸಿ ಒಂದಾಗಿ ಬದುಕಬೇಕು. ದೇಶಕ್ಕಾಗಿ RSS ಸೇರಿದಂತೆ ದೇಶಪ್ರೇಮವುಳ್ಳ ಸಂಘ ಸಂಸ್ಥೆಗಳು ರಾಷ್ಟ್ರವನ್ನು ಒಗ್ಗಡಿಸುವ ಶಕ್ತಿಯನ್ನು ಹೊಂದಿವೆ ಎಂದು ಹೇಳಿದರು. ಈ ವೇಳೆ ವೇದಿಕೆಯಲ್ಲಿ ಆಧ್ಯಾತ್ಮಿಕ ಗುರು ಗೋವಿಂದರಾವ್ ಮಹಾರಾಜ್, ಶಿವಶಕ್ತಿಧಾಮ ಸೇವಾನಗರ್ ಹಾಗೂ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ಸುನಿಲ್ ಕುಮಾರ್ ಕಡಾದಿ ಆಸೀನರಾಗಿದ್ದರು. ಕಾರ್ಯಕ್ರಮದಲ್ಲಿ ಅನಿಲ್ ಬುಸಾರೆ, ಸಂಜಯ್ ಪಟ್ವರಿ, ಸಾವಿತ್ರಿ ಸಲ್ಗರ್, ರೂಪತೈ ಜಾಧವ್, ಓಂಕಾರ ಪಟ್ನೆ, ಚಂದ್ರಕಾಂತ್ ದೇಟ್ನೆ, ಬಸವರಾಜ್ ಹರ್ಕುಡೆ, ಸೂರ್ಯಕಾಂತ್ ಚಿಲ್ಲಾಬಟ್ಟೆ, ಅಶೋಕ್ ವಕಾರೆ, ರಮೇಶ್ ಧವಾಲೆ, ಸಂಜು ಮುಲ್ಗೆ, ಬಾಲಾಜಿ ಗೌಡ್ಗವೆ, ಸಂಗಮೇಶ್ ಕೊಡಂಬ್ಲೆ, ಬಾಳು ಕಡಾದಿ, ಬಾಬುರಾವ್ ಗೌಡ್ಗವೆ, ರಂಜಿತ್ ಗಾಯಕ್ವಾಡ್, ಅರವಿಂದ್ ಹರ್ಪಲೆ, ನಾಗೇಶ್ ಮಿತ್ರೆ, ಶೇಖರ್ ಪುಂಚಾಳ್, ಚಂದ್ರಶೇಖರ್ ಮಂಗ, ಗೋವಿಂದ್ ಹಂದಿಕೆರೆ, ಮಹಾದೇವ್ ಕೌಟೆ, ರೂಪೇಶ್ ಭೂಮ್ಕರ್, ವಿಶ್ವಜಿತ್ ಕೂರ್ದೇವ್, ಜಿತೇಂದ್ರ ವಕಾರೆ, ವೀರೇಶ್ ಪಂಚಾಳ್ ಸೇರಿದಂತೆ ಅನೇಕ ಯುವಕರು, ಮಹಿಳೆಯರು ಹಾಗೂ ಭಕ್ತರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಗದೀಶ್ ದೇಟ್ನೆ ಸ್ವಾಗತಿಸಿದರು. ಮೌನೇಶ್ ಪಂಚಾಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿಗಳಾದ ಗೋಪಾಲ್ಜಿ ನಾಗರಕಟ್ಟೆರವರಿಗೆ ಹುಲ್ಸೂರು ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ನಾಗ್ಪುರದಿಂದ ಪ್ರಾರಂಭ ಮಾಡಿ ದೇಶಾದ್ಯಂತ ಸಂಘಟನೆಯನ್ನು ಕಟ್ಟಿದರು. ವಿರೋಧನೂ ವ್ಯಕ್ತವಾಯಿತು. ವಿರೋಧ ಮಾಡಿದವರನ್ನು ವಿರೋಧ ಮಾಡದೆ ಎಲ್ಲರ ಹೃದಯವನ್ನ ಜೋಡಿಸುವಂತ ಪ್ರಯತ್ನವನ್ನ ಕಳೆದ 100 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೌನ ತಪಸ್ಸಿನಂತೆ ಮಾಡಿ ದೊಡ್ಡ ದೊಡ್ಡ ನಾಯಕರು ಹೇಳ್ತಿದ್ರು, ಹಿಂದೂ ಅಂದ್ರೆ ಬದುಕೋದು ಕಷ್ಟ, ಹಿಂದೂ ಅಂದ್ರೆ ಸತ್ವ ಸಮಾಜ ಅಂತ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಶ್ರೇಷ್ಠ ಹಿಂದೂವಾದಿಗಳು ಅವ್ರು ಹೇಳ್ತಿದ್ರು, ನಾನು ಕೊನೆಯವನು, ಈ ಹಿಂದೂ ಪರವಾಗಿ ನಡ್ಕೊಳ್ಳೋನು, ಮುಂದೆ ಯಾರು ಇರೋದಿಲ್ಲ.
ಮರಾಠಿಯಲ್ಲಿ ಹೇಳ್ತಿದ್ರು ಅವರು, ಈ ಮಾಜಿ ಶವಡ್ಚಿ ಕಿಂಕಾರಿ ಆಹೆ, ಕೊನೆಯ ಕೂಗು ನಂದಿದು. ಗಾಂಧೀಜಿಯವರಂತಹ ಶ್ರೇಷ್ಠ ಹಿಂದೂ ರಾಮನಾಮಿಂದೇ ಪ್ರತಿನಿತ್ಯದ ಜೀವನ ಮುಗಿತಿರ್ಲಿಲ್ಲ, ಅವರು ದಿನಚರಿ ಮುಗಿತಿರ್ಲಿಲ್ಲ. ಅಂತ ಶ್ರದ್ಧಾವಂತ ಗಾಂಧೀಜಿಯವರು ಸಹ ಹಿಂದೂ ಅಂದ್ರೆ ಹೇಳಿ. ಅದಕ್ಕಾಗಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಏಕತೆ ಆಗೋವರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದಿಲ್ಲ ಅಂತ ನಂಬಿದ್ರು. ಅದರ ಪರಿಣಾಮವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆದೇ ಹೋಯಿತು ಭಾರತದಲ್ಲಿ. ನಾವು ಶಾಂತಿ ಪ್ರಿಯರಪ್ಪ, ಒಂದು ಕೆನ್ನೆಗೆ ಯಾರಾದ್ರೂ ಹೊಡೆದ್ರೆ ಪ್ರತಿಕಾರ ತೋರಿಸಬಾರದು, ಇನ್ನೊಂದು ಕೆನೆ ತೋರಿಸಿ ಅಂತ ಗಾಂಧೀಜಿಯವರೇ ಹೇಳ್ತಿದ್ರು. ಇದೆಲ್ಲದರ ಪರಿಣಾಮ ತಾಯಿ ಭಾರತಿ ಒಂದಾಗಿದ್ದವಳು 3 ಭಾಗವಾಗಿ ಹರಿದಂಚಿ ಹೋಗ್ಬಿಟ್ರು, ದೇಶ ತುಂಡಾಗೋಯ್ತು. ಇದೆಲ್ಲ ನಡೆದೋಯ್ತು ಭಾರತದಲ್ಲಿ. ಆದ್ರೆ ಕಳೆದ 100 ವರ್ಷಗಳ ಶಾಂತವಾದ ಪರಿಶ್ರಮದ ಮನೆಗಳನ್ನ ಹೃದಯಗಳನ್ನ ಜೋಡಿಸುವಂತಹ ಮಹತ್ ಕಾರ್ಯ ಏನು ಸಂಘದ ಮೂಲಕ ನಡೀತು. ಅದರ ಪರಿಣಾಮವಾಗಿ ಹಿಂದೂ ಅಂದ್ರೆ ಒಟ್ಟಿಗೆ ಸೇರಲಾರ ಅಂತಿದ್ರೆ ಪಲಾಯನ ಮಾಡೋದಿಲ್ಲ. ಹಿಂದೆ ಕಾಶ್ಮೀರದಿಂದ ಓಡಿ ಬಂದ್ರು, ಈ ಕಾಶ್ಮೀರದ ಕಡೆಗೆ ಹೋಗ್ತಿದ್ದಾರೆ ಜನ. ಬಂಗಾಳದಂತ 25% ಜನ ನಮ್ಮ ಸಮಾಜದವರಲ್ಲ, ಮುಸಲ್ಮಾನರಾಗಿದ್ದಾರೆ. ಬಾಂಗ್ಲಾದೇಶದಿಂದಲೂ ಒಳಗಡೆ ನುಗ್ಗಿ ಬಂದಿದ್ದಾರೆ. ಅಂತಹ ಜಿಲ್ಲೆಗಳಲ್ಲೂ ಇವತ್ತು ಹಿಂದೂ ಪಲಾಯನ ಮಾಡೋದಿಲ್ಲ, ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ. ನಾ ಯಾರಿಗೂ ತೊಂದರೆ ಕೊಡೋದಿಲ್ಲ, ಆದ್ರೆ ಯಾರಾದ್ರೂ ನನಗೆ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ನಾನು ಬಲವಾದಂತ ಉತ್ತರವನ್ನು ಕೊಡ್ತೀನಿ. ಹಿಂದೆ ಸಂಘದ ಒಂದು ಸಭೆಗೆ 3000 ಜಗದ್ಗುರುಗಳು ಹಿಂದಿನವರು ಬಂದಿದ್ರು. ಅವರೊಂದು ಮಾತನ್ನು ಹೇಳಿದ್ರು, ಸಂಘದಲ್ಲಿ ಯಾಕೆ ಲಾಠಿ ಇದೆ, ದಂಡ ಇದೆ ಅಂತ ಹೇಳ್ತಾ ಅವ್ರು ಹೇಳಿದ್ರು, ಇದು ಜಾರಿದರೆ ಊರು, ಏರಿದರೆ ಹೇರು ಅಂತ ಹೇಳಿದ್ರು. ಹಾಗೆ ಸಮಾಜ ಇವತ್ತು ಗಟ್ಟಿಯಾಗಿ ಎದ್ದು ನಿಂತಿದೆ, ಧೈರ್ಯಶಾಲಿಯಾಗಿದೆ. ಇವತ್ತು ಯಾರು ಹೇಳೋದಿಲ್ಲ ಸಂಘ ಹಿಂದೂ ಅಂದ್ರೆ ಮೃತ ಸಮಾಜ, ಯಾರು ಹೇಳಕ್ ಸಾಧ್ಯ ಇಲ್ಲ. ಇಂಥ ಅದ್ಭುತ ಪರಿವರ್ತನೆ ಸಮಾಜದಲ್ಲಾಗಿದೆ. ಇದರದ್ದೇ ಒಂದು 4-5 ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು. ಮೊದಲನೇದಾಗಿ ನೀವು ಎದಿ ತಟ್ಟಿ ಹೇಳಬೇಕು. ಅಷ್ಟೇ ಅಲ್ಲದೆ ಇವತ್ತು ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಏನು ಮಾಡಬೇಕಂದ್ರೆ ನಾವು ಖಂಡನೆಯನ್ನು ಮಾಡಬೇಕು. ಬಾಂಗ್ಲಾದೇಶದಲ್ಲಿ ಇವತ್ತು ನಮ್ಮ ಹಿಂದೂಗಳ ಮೇಲೆ ಮಾಡತಕ್ಕಂಥ ಅನ್ಯಾಯ, ಅತ್ಯಾಚಾರ, ಕೊಲೆ, ಇದನ್ನೆಲ್ಲ ನಮ್ಮ ಭಾರತ ದೇಶದಲ್ಲಿ ಇರೋರನ್ನು ಕೇಳಿದಾಗ ಯಾವುದೇ ಪಕ್ಷ ಆಗಲಿ ಎಲ್ಲ ಪಕ್ಷದವರು ಏನು ಮಾಡಬೇಕಂದ್ರೆ ಒಂದೇ ಧ್ವನಿಯಿಂದ ಅದನ್ನು ಖಂಡನೆಯನ್ನು ಮಾಡಬೇಕು. ಖಂಡನೆಯನ್ನು ಮಾಡಿದರೆ ಇವತ್ತು ನಮ್ಮ ದೇಶಕ್ಕೆ ಉಳಿಗಾಲದ ಇವತ್ತು ಒಂದು ಕಡೆ ಪಾಕಿಸ್ತಾನದ, ಒಂದು ಕಡೆ ಬಾಂಗ್ಲಾದೇಶದ, ಮತ್ತೊಂದು ಕಡೆ ಉಗ್ರಗಾಮಿಗಳು ಇವತ್ತು ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಹಿಂದೂಗಳನ್ನು ಕೊಲೆ ಮಾಡ್ತಿದ್ದಾರೆ. ಇವತ್ತು ಈ ಕೊಲೆ ಮಾಡ್ತಕ್ಕಂಥ ಈ ಸಂದರ್ಭ ನೋಡಿದ್ರೆ ಏನಾಗ್ತದೆ, ನನಗೆ ಅನಿಸ್ತದೆ. ಯಾಕಂದರೆ ನೀವು ಏನು ಮಾಡಬೇಕಂದ್ರೆ 1 ಮಕ್ಕಳಲ್ಲ 10 ಮಕ್ಕಳು ಹಡಿಬೇಕು. ಅಂದರೆ ಏನಾದರೂ ನಡೀತಾ ಇಲ್ಲ ಹತ್ರ ನಾವು 1 ಅಡಿರಿ 2 ಅಡಿರಿ ಅಂತೇಳಿ ಕಾನೂನು ತಂದರೆ ಅದರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾರೇ ಇರಲಿ ಇವತ್ತು ನಮ್ಮ ದೇಶ ಉಳಿಬೇಕಾಗಿದೆ. ಇವತ್ತು ದೇಶ ಉಳಿದ್ರೆ ನಾವು ಉಳಿತಿದ್ದೇವೆ, ನಾವು ಉಳಿದ್ರೆ ಏನಾಗ್ತದೆ, ನಮ್ಮ ಮಠ ಮಂದಿರಗಳು ಗುಡಿ ಗುಂಡಾರಗಳು ಉಳಿತಿದ್ದಾವೆ, ಎಲ್ಲರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನು ಕೇಳಿದಾಗ ಈ ದೇಶಕ್ಕಾಗಿ ಟೊಂಕ ಕಟ್ಟಿ ನಿಂತಿರ್ತಕ್ಕಂಥ ಸಂಘ ಸಂಸ್ಥೆಗಳು ಯಾವ್ದಾದ್ರೆ ಅದರಲ್ಲಿ ಏನು ವಿಶ್ವ ಹಿಂದೂ ಆಗಲಿ, ಆಮೇಲೆ RSS ಆಗಲಿ, ನಮ್ಮ ದೇಶದಲ್ಲಿ ಏನು ಕೇಳಿದ ಒಳ್ಳೆಯ ಒಂದು ಟೊಂಕ ಕಟ್ಟಿ ನಿಂತು ನಮ್ಮೆಲ್ಲರೂ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಇವೆರಡು ಸಂಘಟನೆಯಲ್ಲಿ ಏನು ಕೇಳಿದಾಗ ಅದ್ಭುತವಾದಂಥ ಸಂಘಟನೆ ಅದ.